ಇತಿಹಾಸದಲ್ಲೇ ದಾಖಲೆ ಬರೆದ ಬಡವರ ಬಾದಾಮಿ ಶೇಂಗಾ ಬೆಲೆ ದಿಢೀರ್ ಕುಸಿತ ಆಗಿದೆ. ಕಳೆದ ವಾರ 11,000 ಗಡಿ ದಾಟಿದ ಶೇಂಗಾ ಬೆಲೆ ಇದೀಗ ಪಾತಾಳಕ್ಕೆ ಇಳಿದಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಉಂಟಾಗಿದೆ. ಬಡವರ ಬಾದಾಮಿ ಶೇಂಗಾ ಬೆಳೆಗೆ ಮಾರುಕಟ್ಟೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಭರ್ಜರಿ ಬೆಲೆ ಬಂದಿತ್ತು. ಇದರಿಂದಾಗಿ ರೈತರು ಖುಷಿಯಾಗಿದ್ರು. ಆದರೆ ಈಗ ರೈತರಿಗೆ ದಿಢೀರ್ ಅಂತ ಶಾಕ್ ಎದುರಾಗಿದೆ. ದಿಢೀರ್ ಕುಸಿದ ಶೇಂಗಾ ಬೆಲೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್. ದಾಖಲೆ ಬರೆದ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಹೀಗಾಗಿ ಶೇಂಗಾಗೆ ಬೆಂಬಲ ಬೆಲೆ ನೀಡುವಂತೆ ಯಾದಗಿರಿಯಲ್ಲಿ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶೇಂಗಾಗೆ ಭರ್ಜರಿ ಬೆಲೆ ಬಂದಿತ್ತು. ಕ್ವಿಂಟಾಲ್ಗೆ 11,500 ರೂಪಾಯಿಗೂ ಅಧಿಕ ದರವಿತ್ತು. ಆದರೆ ಒಂದೇ ವಾರದಲ್ಲಿ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿದು ಹೋಯಿತು. ಕಳೆದ ವಾರದ ದರವನ್ನು ನೋಡಿಕೊಂಡ ರೈತರು ಅಧಿಕ ಕೂಲಿ ನೀಡಿ ಶೇಂಗಾ ಬೆಳೆ ರಾಶಿ ಮಾಡಿಸಿ ಮಾರುಕಟ್ಟೆಗೆ ತಂದಿದ್ರು. ಆದರೆ ಈಗ ದರ ಕುಸಿತವಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. 2 ಸೇರಿ ತಂದ್ರೆ ಶೇಂಗಾ ಒಂದ್ 8 ದಿನ ಆಯ್ತು ಇವತ್ತಿಗೆ. 2 ಬಿಟ್ಟಂದ್ರೆ 6,000 ಹೇಳ್ರಿ. 6,000 ಪೈಲೆ 11,000 12,000 ಇವಾಗಂದ್ರೆ ತಿಂಗ್ಳೇ ಅವರನ್ನ ತಿಳಿಸ್ಬಿಟ್ರ. ಮತ್ತೆ 6,000 5,000 4,000 ಈಗ ಸ್ವಲ್ಪ ಪಾರ್ ಮಾಡಿದ್ರೆ 8,000 9,000 ಅಷ್ಟೇ. 3 ಬೀಟ್ ಅಷ್ಟೇ ಚಲೋ ಆಗ್ಯದ ನೋಡ್ರಿ. 3 ಬೀಟ್ ಎಷ್ಟಿತ್ತು ಅವಾಗ? 12,000 11,000 12 ಅಡಿ ಹಂಗಿತ್ತು. ಒಮ್ಮೆ ಇಳಿಸ್ಬಿಟ್ರ ಲೋಕಲ್ದವರೆಲ್ಲ. ಇನ್ನು ಯಾದಗಿರಿ ಭಾಗದ ರೈತರು ಈಗಾಗಲೇ ಪ್ರವಾಹದ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಇದೀಗ ದರ ಕುಸಿತವಾಗಿದ್ದರಿಂದ ಅನ್ನದಾತರಿಗೆ ದಿಕ್ಕೇ ತೋಚದಂತಾಗಿದೆ. ಸರ್ಕಾರ ಸೂಕ್ತ ಬೆಂಬಲ ಬೆಲೆ 12,000 ರಿಂದ 13,000 ರೂಪಾಯಿ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. 12-13 ಮಾಡ್ಬೇಕು ನೋಡ್ರಿ. ನಾವು ರೈತರೆಲ್ಲ ಬಹಳ ಆಸಾಗಿ ಎಲ್ಲ ಬೆಳೆ ಮಳೆ ನಡಿಕೊಂಡು ಎಲ್ಲ ಬೆಳೆ ಕಿತ್ತೋಗಿ 7-6 ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಬೀಜ 12,000 13,000 ಕೊಟ್ಟು ಬೀಜ ತಂದಿ ಆಗಡಿಗೆ ಆಗೋಲ್ಲ. ಹೋದ್ ವಾರದಾಗ ಇದ್ದನ್ನೇ ಒಂದ್ ಬೀಟ್ 2 ಬೀಟ್ ಹೆಚ್ಚು ಮಾಡ್ರ ಮತ್ತೆ ಬಸ್ ಹೋದ್ ವಾರದಾಗ ತರಾಟಿಗೆ ಇಳಿಸ್ಬಿಟ್ರಿ. ಇನ್ನೇನು ಈಗ 15 ದಿನ ಮುಂದ ಹೋಗ್ಯಾವ 12 ಹೋಗ್ಯಾವ ನಾವ್ ತಂದಿವ್ ತಗೊಂಡ್ ಸಡ್ಕ ಇಳಿಸ್ಬಿಟ್ರಿ. ರೈತರ ಮಾಲ್ ಜಾಸ್ತಿ ಬರೋದು ಕಡಿಮೆ ಆಯ್ತು. ಕಡಿಮೆ ಆಯ್ತ್ರಿ. 12,000 ಬೀಜ ಕೊಟ್ರ ಕೊಡು ನಮ್ಗೆ ಕವರ್ ಆಗ್ಬೇಕಲ್ರಿ. ಸರಿ ಮಸಾಲೆ ಎಣ್ಣೆ ಅರಿಯೋದು ಎಲ್ಲ ಮಸ್ತ್ ಕಷ್ಟ ಅದ್ರಿ ನಮ್ದ್ರೆ. ಐಟ ನೋಡ್ರಿ 12,000 ಆದ್ರೆ ನಮ್ಗೆ ಏನೋ ಸ್ವಲ್ಪ ಕವರ್ ಆಗ. ಶೇಂಗಾ ದರ ಕುಸಿತವಾಗಿದ್ದರಿಂದ ರೈತರಿಗೆ ದಾರಿ ತೋಚದಂತಾಗಿದೆ. ಸರ್ಕಾರ ಬೆಂಬಲ ಬೆಲೆ ನೀಡುತ್ತಾ ಕಾದು ನೋಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇತಿಹಾಸದಲ್ಲೇ ದಾಖಲೆ ಬರೆದ ಬಡವರ ಬಾದಾಮಿ ಶೇಂಗಾ ಬೆಲೆ ದಿಢೀರ್ ಕುಸಿತ ಆಗಿದೆ. ಕಳೆದ ವಾರ 11,000 ಗಡಿ ದಾಟಿದ ಶೇಂಗಾ ಬೆಲೆ ಇದೀಗ ಪಾತಾಳಕ್ಕೆ ಇಳಿದಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಉಂಟಾಗಿದೆ. ಬಡವರ ಬಾದಾಮಿ ಶೇಂಗಾ ಬೆಳೆಗೆ ಮಾರುಕಟ್ಟೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಭರ್ಜರಿ ಬೆಲೆ ಬಂದಿತ್ತು. ಇದರಿಂದಾಗಿ ರೈತರು ಖುಷಿಯಾಗಿದ್ರು. ಆದರೆ ಈಗ ರೈತರಿಗೆ ದಿಢೀರ್ ಅಂತ ಶಾಕ್ ಎದುರಾಗಿದೆ. ದಿಢೀರ್ ಕುಸಿದ ಶೇಂಗಾ ಬೆಲೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್. ದಾಖಲೆ ಬರೆದ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಹೀಗಾಗಿ ಶೇಂಗಾಗೆ ಬೆಂಬಲ ಬೆಲೆ ನೀಡುವಂತೆ ಯಾದಗಿರಿಯಲ್ಲಿ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶೇಂಗಾಗೆ ಭರ್ಜರಿ ಬೆಲೆ ಬಂದಿತ್ತು. ಕ್ವಿಂಟಾಲ್ಗೆ 11,500 ರೂಪಾಯಿಗೂ ಅಧಿಕ ದರವಿತ್ತು. ಆದರೆ ಒಂದೇ ವಾರದಲ್ಲಿ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿದು ಹೋಯಿತು. ಕಳೆದ ವಾರದ ದರವನ್ನು ನೋಡಿಕೊಂಡ ರೈತರು ಅಧಿಕ ಕೂಲಿ ನೀಡಿ ಶೇಂಗಾ ಬೆಳೆ ರಾಶಿ ಮಾಡಿಸಿ ಮಾರುಕಟ್ಟೆಗೆ ತಂದಿದ್ರು. ಆದರೆ ಈಗ ದರ ಕುಸಿತವಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. 2 ಸೇರಿ ತಂದ್ರೆ ಶೇಂಗಾ ಒಂದ್ 8 ದಿನ ಆಯ್ತು ಇವತ್ತಿಗೆ. 2 ಬಿಟ್ಟಂದ್ರೆ 6,000 ಹೇಳ್ರಿ. 6,000 ಪೈಲೆ 11,000 12,000 ಇವಾಗಂದ್ರೆ ತಿಂಗ್ಳೇ ಅವರನ್ನ ತಿಳಿಸ್ಬಿಟ್ರ. ಮತ್ತೆ 6,000 5,000 4,000 ಈಗ ಸ್ವಲ್ಪ ಪಾರ್ ಮಾಡಿದ್ರೆ 8,000 9,000 ಅಷ್ಟೇ. 3 ಬೀಟ್ ಅಷ್ಟೇ ಚಲೋ ಆಗ್ಯದ ನೋಡ್ರಿ. 3 ಬೀಟ್ ಎಷ್ಟಿತ್ತು ಅವಾಗ? 12,000 11,000 12 ಅಡಿ ಹಂಗಿತ್ತು. ಒಮ್ಮೆ ಇಳಿಸ್ಬಿಟ್ರ ಲೋಕಲ್ದವರೆಲ್ಲ. ಇನ್ನು ಯಾದಗಿರಿ ಭಾಗದ ರೈತರು ಈಗಾಗಲೇ ಪ್ರವಾಹದ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಇದೀಗ ದರ ಕುಸಿತವಾಗಿದ್ದರಿಂದ ಅನ್ನದಾತರಿಗೆ ದಿಕ್ಕೇ ತೋಚದಂತಾಗಿದೆ. ಸರ್ಕಾರ ಸೂಕ್ತ ಬೆಂಬಲ ಬೆಲೆ 12,000 ರಿಂದ 13,000 ರೂಪಾಯಿ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. 12-13 ಮಾಡ್ಬೇಕು ನೋಡ್ರಿ. ನಾವು ರೈತರೆಲ್ಲ ಬಹಳ ಆಸಾಗಿ
ಎಲ್ಲ ಬೆಳಿ ಮಳಿ ನಡ್ಕೊಂಡ್ ಎಲ್ಲ ಬೆಳೆ ಕಿತ್ತೋಗ್ಯಾವ. 7-6 ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಬೀಜ 12,000 13,000 ಕೊಟ್ಟು ಬೀಜ ತಂದ್ವಿ, ಆಗಡಿಗೆ ಆಗೋಲ್ಲ ಹಾಕೊಂಡು. ಹೋದ್ ವಾರದಾಗ ಇದ್ದನ್ನೇ ಒಂದ್ ಬಿಟ್ಟು 2 ಬಿಟ್ರೆ ಹೆಚ್ಚು ಮಾಡ್ರ ಮತ್ತೆ ಬಸ್ ಹೋದ್ ವಾರದಾಗ ತರಾಟಿಗೆ ಇಳಿಸ್ಬಿಟ್ರಿ ಇನ್ನೇನು. ಈಗ 15 ದಿನ ಮುಂದ ಹೋಗ್ಯಾವ, 11 ಹೋಗ್ಯಾವ ನಾವ್ ತಂದಿವ್ ತಗೊಂಡ್ ಸಾಟ್ ಇಳಿಸ್ಬಿಟ್ರಿ. ರೈತರ ಮಾಲ್ ಜಾಸ್ತಿ ಬರೋದಕ್ಕೆ ಕಡಿಮೆ ಆಯ್ತು. ಕಡಿಮೆ ಆಯ್ತು. 12,000 ಬೀಜ ಕೊಟ್ರ ಕೊಡು ನಮ್ಗ್ ಕವರ್ ಆಗ್ಬೇಕಲ್ರಿ. ಸರಿ ಮಸಾಲೆ ಎಣ್ಣೆ ಎಲ್ಲ ಮಸ್ತ್ ಕಷ್ಟ ಅದ್ರಿ ನಮ್ದ್ರೆ. ಐಟ ನೋಡ್ರಿ 12,000 ಆದ್ರೆ ನಮ್ಗೇನ ಸ್ವಲ್ಪ ಕವರ್ ಆಗ. ಶೇಂಗಾ ದರ ಕುಸಿತವಾಗಿದ್ದರಿಂದ ರೈತರಿಗೆ ದಾರಿ ತೋಚದಂತಾಗಿದೆ. ಸರ್ಕಾರ ಬೆಂಬಲ ಬೆಲೆ ನೀಡುತ್ತಾ ಕಾದು ನೋಡಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇತಿಹಾಸದಲ್ಲೇ ದಾಖಲೆ ಬರೆದ ಬಡವರ ಬಾದಾಮಿ ಶೇಂಗಾ ಬೆಲೆ ದಿಢೀರ್ ಕುಸಿತ ಆಗಿದೆ. ಕಳೆದ ವಾರ 11,000 ಗಡಿ ದಾಟಿದ ಶೇಂಗಾ ಬೆಲೆ ಇದೀಗ ಪಾತಾಳಕ್ಕೆ ಇಳಿದಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಆಘಾತ ಉಂಟಾಗಿದೆ. ಬಡವರ ಬಾದಾಮಿ ಶೇಂಗಾ ಬೆಳೆಗೆ ಮಾರುಕಟ್ಟೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಭರ್ಜರಿ ಬೆಲೆ ಬಂದಿತ್ತು. ಇದರಿಂದಾಗಿ ರೈತರು ಖುಷಿಯಾಗಿದ್ರು. ಆದ್ರೆ ಈಗ ರೈತರಿಗೆ ದಿಢೀರ್ ಅಂತ ಶಾಕ್ ಎದುರಾಗಿದೆ. ದಿಢೀರ್ ಕುಸಿದ ಶೇಂಗಾ ಬೆಲೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್. ದಾಖಲೆ ಬರೆದ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿತವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಹೀಗಾಗಿ ಶೇಂಗಾಗೆ ಬೆಂಬಲ ಬೆಲೆ ನೀಡುವಂತೆ ಯಾದಗಿರಿಯಲ್ಲಿ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶೇಂಗಾಗೆ ಭರ್ಜರಿ ಬೆಲೆ ಬಂದಿತ್ತು. ಕ್ವಿಂಟಾಲ್ಗೆ 11,500 ರೂಪಾಯಿಗೂ ಅಧಿಕ ದರವಿತ್ತು. ಆದರೆ ಒಂದೇ ವಾರದಲ್ಲೇ ಶೇಂಗಾ ಬೆಲೆ ದಿಢೀರ್ ಅಂತ ಕುಸಿದು ಹೋಯಿತು. ಕಳೆದ ವಾರದ ದರವನ್ನು ನೋಡಿಕೊಂಡ ರೈತರು ಅಧಿಕ ಕೂಲಿ ನೀಡಿ ಶೇಂಗಾ ಬೆಳೆ ರಾಶಿ ಮಾಡಿಸಿ ಮಾರುಕಟ್ಟೆಗೆ ತಂದಿದ್ರು. ಆದರೆ ಈಗ ದರ ಕುಸಿತವಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. 2 ಸೇರಿ ತಂದ್ರೆ ಶೇಂಗಾ ಒಂದ್ 8 ದಿನ ಆಯ್ತು ಇವತ್ತಿಗೆ. 2 ಬಿಟ್ಟಂದ್ರೆ 6,000 ಹೇಳ್ರಿ. 6,000 ಪೈಲೆ 11,000 12,000 ಇವಾಗಂದ್ರೆ 8 ತಿಂಗಳೇ ಅದನ್ನ ತಿಳಿಸ್ಬಿಟ್ರ. ಮತ್ತೆ 6,000 5,000 4,000 ಈಗ ಸ್ವಲ್ಪ ಪಾಡ್ ಮಾಡಿದ್ರೆ 8,000 9,000 ಅಷ್ಟೇ. 3 ಬೀಟ್ ಅಷ್ಟೇ ಚಲೋ ಆಗ್ಯದ ನೋಡ್ರಿ. 3 ಬೀಟ್ ಎಷ್ಟಿತ್ರ ಅವಾಗ? 12,000 11,000 12 ಅಡಿ ಹಂಗಿತ್ತು. ಒಮ್ಮೆ ಇಳಿಸ್ಬಿಟ್ರ ಲೋಕಲ್ದವರೆಲ್ಲ. ಇನ್ನು ಯಾದಗಿರಿ ಭಾಗದ ರೈತರು ಈಗಾಗಲೇ ಪ್ರವಾಹದ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ. ಇದೀಗ ದರ ಕುಸಿತವಾಗಿದ್ದರಿಂದ ಅನ್ನದಾತರಿಗೆ ದಿಕ್ಕೆ ತೋಚದಂತಾಗಿದೆ. ಸರ್ಕಾರ ಸೂಕ್ತ ಬೆಂಬಲ ಬೆಲೆ 12,000 ರಿಂದ 13,000 ರೂಪಾಯಿ ನೀಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. 12-13 ಮಾಡ್ಬೇಕು ನೋಡ್ರಿ. ನಾವು ರೈತರೆಲ್ಲ ಬಹಳ ಆಸಾಗಿ ಎಲ್ಲ ಬೆಳಿ ಮಳಿ ನಡ್ಕೊಂಡ್ ಎಲ್ಲ ಬೆಳೆ ಕಿತ್ತೋಗ್ಯಾವ. 7-6 ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಬೀಜ 12,000 13,000 ಕೊಟ್ಟು ಬೀಜ ತಂದ್ವಿ, ಆಗಡಿಗೆ ಆಗೋಲ್ಲ ಹಾಕೊಂಡು. ಹೋದ್ ವಾರದಾಗ ಇದ್ದನ್ನೇ ಒಂದ್ ಬಿಟ್ಟು 2 ಬಿಟ್ರೆ ಹೆಚ್ಚು ಮಾಡ್ರ ಮತ್ತೆ ಬಸ್ ಹೋದ್ ವಾರದಾಗ ತರಾಟಿಗೆ ಇಳಿಸ್ಬಿಟ್ರಿ ಇನ್ನೇನು. ಈಗ 15 ದಿನ ಮುಂದ ಹೋಗ್ಯಾವ, 11 ಹೋಗ್ಯಾವ ನಾವ್ ತಂದಿವ್ ತಗೊಂಡ್ ಸಾಟ್ ಇಳಿಸ್ಬಿಟ್ರಿ. ರೈತರ ಮಾಲ್ ಜಾಸ್ತಿ ಬರೋದಕ್ಕೆ ಕಡಿಮೆ ಆಯ್ತು. ಕಡಿಮೆ ಆಯ್ತು. 12,000 ಬೀಜ ಕೊಟ್ರ ಕೊಡು ನಮ್ಗ್ ಕವರ್ ಆಗ್ಬೇಕಲ್ರಿ. ಸರಿ ಮಸಾಲೆ ಎಣ್ಣೆ ಎಲ್ಲ ಮಸ್ತ್ ಕಷ್ಟ ಅದ್ರಿ ನಮ್ದ್ರೆ. ಐಟ ನೋಡ್ರಿ